ಹಾಯ್ ಎವ್ರಿವನ್, ವೆಲ್ಕಮ್ ಟು ಅದ್ವೈತ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ಆಗಿರೋದ್ರಿಂದ ಅನೋಗು ಮೈಸೂರಿಂದ ಬಂದು ಹಾಗೆ ಅವಳು ಲೀವ್ ಇತ್ತು ಅಂತ ಹೇಳಿ ಊರಿಗೆ ಬಂದಿದ್ಲು. ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಅಮ್ಮ ಕೆಲಸದಿಂದ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ನನಗೆ ತಲೆಗೆ ಆಯಿಲ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ಲು. ಸೊ ಅವಳ ಹತ್ರನೇ ಹಾಕಿಸ್ಕೊತಾ ಇದ್ದೀನಿ. ಸೊ ಆಮೇಲೆ ಸಂಜೆ ಅಮ್ಮ ಕೂಡ ಬಂದಮೇಲೆ ಕಾಫಿ ಮಾಡಿಕೊಂಡು ಕುಡಿದ್ವಿ. ನೋಡಿ ಕೋಳಿ ಮರಿ ಎತ್ಕೊಂಡು ಹೇಗೆ ಆಟ ಆಡ್ತಿದ್ದಾನೆ ಅಂತ ಹೇಳಿ. ಸೊ ಹಾಗೆ ಬಂದಿಲ್ಲ ಅಲ್ವಾ, ಸೊ ಏನಾದರೂ ಮಾಡಿಕೊಡು ಅಂತ ಹೇಳಿದ್ಲು. ಸೊ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದೆ. ಸೊ ಆಮೇಲೆ ಆಲೂಗಡ್ಡೆ ಇದೆ, ಬಜ್ಜಿ ಮಾಡಿಕೊಡು ಅಂತ ಹೇಳಿದ್ಲು. ಸೊ ಅಮ್ಮ ಮೆಣಸಿನ್ಕಾಯಿ ತಂದಿದ್ದೀನಿ, ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ನಾನು ಆಲೂಗಡ್ಡೆ ಸಿಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಸ್ಲೈಸ್ ಆಗಿ ಈ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಬೇಯಿಸ್ಕೊಂಡು ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಇಟ್ಟು ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿ ಇಟ್ಬಿಟ್ಟೆ. ಆಮೇಲೆ ಆಯಿಲ್ನ ಕಾಯಿಸ್ಕೊಂಡು ಆಯಿಲಲ್ಲಿ ಒಂದೊಂದಾಗಿ ಬಿಟ್ಕೊಂಡು ಸ್ವಲ್ಪ ಹೊತ್ತು ಡಬಲ್ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡು ಮತ್ತೆ ಅದನ್ನು ಡೀಪ್ ಫ್ರೈ ಮಾಡಿಕೊಂಡೆ. ಸೊ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅನುಗೂ ಕೊಟ್ಟೆ, ಅವಳು ಇಷ್ಟಪಟ್ಟು ತಿಂದು ಚೆನ್ನಾಗಿ ಬಂದಿದೆ ಅಂತಲೂ ಹೇಳಿದ್ಲು. ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಅಂತೂ ಕೋಳಿ ಮರಿ ಅಂತೂ ಯಾವಾಗಲೂ ಬಿಡ್ತಾನೆ ಇರಲಿಲ್ಲ. ಊರಿಗೆ ಹೋದ್ರೆ ಅಂತೂ ಇಟ್ಕೊಂಡು ಅದು ಅಷ್ಟೇ, ಕೋಳಿ ಮರಿಗಳು ಅಷ್ಟೇ ಅವನ ಕೈಗೆ ಚೆನ್ನಾಗಿ ಸಿಗ್ತಾಯಿತ್ತು. ಸೊ ಏನಾದರೂ ಟ್ರೈ ಮಾಡೋಣ ಅಂತೇಳಿ ಈ ಥರ ಆಲೂಗಡ್ಡೆ ಚಿಪ್ಸ್ನ ಟ್ರೈ ಮಾಡಿದ್ದೆ. ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಗೆ ಬರುತ್ತೋ ಏನಾಗುತ್ತೋ ಎಲ್ಲ ವೇಸ್ಟ್ ಮಾಡ್ತೀನೇನೋ ಅಂತ ಅಂದ್ಕೊಂಡೆ. ನಮ್ಮಮ್ಮ ಕೂಡ ಬೈತಿದ್ರು, ಸುಮ್ಮನೆ ಆಯಿಲೆಲ್ಲ ವೇಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಸ್ಲೈಸ್ ಮಾಡಿದಾಗಂತೂ ಎಷ್ಟೊಂದು ಕಾಣಿಸ್ತಾ ಇತ್ತು, ಬಟ್ ಅದು ಆಯಿಲಲ್ಲಿ ಫ್ರೈ ಮಾಡಿದ್ಮೇಲೆ ಇಷ್ಟು ಆಗಿಬಿಟ್ಟಿತ್ತು. ಅಂದರೂ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ. ಆಮೇಲೆ ಮತ್ತೆ ಇನ್ನೂ ಏನಿಟ್ಟಿದ್ದೆ ಇನ್ನೊಂದು ಸ್ವಲ್ಪ, ನೆಕ್ಸ್ಟ್ ಅದನ್ನು ಇನ್ನೊಂದು ರೌಂಡ್ ಫ್ರೈ ಮಾಡ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ರಿಯಾಕ್ಷನ್ ನೋಡಿ ಇವಳದು ಹೇಗಿದೆ ಅಂತ ಹೇಳಿ, ಅವಳೇ ರಿಯಾಕ್ಷನಲ್ಲೇ ಗೊತ್ತಾಗ್ತಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ನೆಕ್ಸ್ಟ್ ನಾನು ಅಷ್ಟೇ ಚಪಾತಿಗೆ ನಾನು ಹಿಟ್ಟು ಕಲಿಸ್ಕೊಟ್ಟೆ. ಅವಳು ಪಲ್ಯಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಲು. ನೆಕ್ಸ್ಟ್ ಬಜ್ಜಿ ಮಾಡ್ತೀನಿ ಅಂತೇಳಿ ನಮ್ಮಮ್ಮ ಮೆಣಸಿನ್ಕಾಯಿ ಇಟ್ಟು ಬಜ್ಜಿ ಮಾಡಿಕೊಟ್ರು. ಸಂಜೆ ಚಪಾತಿ ಹಾಗೆ ಪಲ್ಯ ಹಾಗೆ ಮೆಣಸಿನ್ಕಾಯಿ ಬಜ್ಜಿ, ಇದು ನಮ್ಮ ನೈಟ್ ಡಿನ್ನರ್ ಆಗಿತ್ತು. ಹಾಗೆ ನಾನು ಚಪಾತಿ ಎಲ್ಲ ಒತ್ಕೊಟ್ಟೆ. ನೋಡಿ ನಾನು ಚಪಾತಿ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಅವನು ಚಪಾತಿನ ಮಾಡ್ತಾಯಿದ್ದೇನೆ. ಅದ್ರ ಜೊತೆ ಅವನು ಕೂಡ ಟೈಮ್ ಪಾಸ್ ಮಾಡ್ತಿದ್ದ. ಸೊ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ ಅವ್ನಿಗೂ ಬಿಟ್ಬಿಟ್ಟು ನಾವು ಎಲ್ಲ ಊಟ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು, ಈವ್ನಿಂಗ್ ವ್ಲಾಗು. ನಮ್ಮ ಡಿನ್ನರ್ ಈ ಥರ ಇತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thank you for watching. Next vlog I'll see you. Take care. Love you all.